ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ನಾನು ತೋರಿಸ್ತಿರೋ ಲ್ಯಾಂಡು 1 ಎಕರೆ ಅಗ್ರಿಕಲ್ಚರ್ ಲ್ಯಾಂಡು, ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಒಂದು ಲ್ಯಾಂಡು, ಮಡ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಲ್ಯಾಂಡು. ರೆಡ್ ಸಾಯಿಲ್ ಇದೆ, ಈಗೇನು ತೋರಿಸ್ತಾಯಿಲ್ಲ ರೋಡು, ಅದೇ ರೋಡ್ಗೆ ಅಟ್ಯಾಚ್ ಆಗಿದೆ. ಅಲ್ಲಿ ಮನೆ ಕಾಂತಲ್ಲ, ಅದೇ ಊರು. ಕೆಂಪು ಮಣ್ಣು, ಇದು ಪಕ್ಕದ ಜಮೀನು. ಇದು ಕಲ್ಟಿವೇಷನ್ ಆಗಿದೆ, ನಾನು ತೋರಿಸ್ತಾ ಇರೋದು ಕಲ್ಟಿವೇಷನ್ ಆಗಿಲ್ಲ. ಇದೇ ಸೇಮ್ ಮಣ್ಣು, ಸ್ವಲ್ಪ ವ್ಯತ್ಯಾಸ ಇಲ್ಲ, ಸೇಮ್ ರೆಡ್ ಸಾಯಿಲ್ ಇದೆ, ತುಂಬಾ ಚೆನ್ನಾಗಿದೆ. ಪ್ರೆಸೆಂಟ್ ಈಗ ಮಡ್ ರೋಡ್ ಇದೆ, ರೀಸೆಂಟಾಗಿ ಟಾರ್ ರೋಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಳ್ಳಿಯವರು ಕೂಡ, ಜಮೀನವರು ಕೂಡ. ಯಾಕಂದರೆ ಗುದ್ಲಿ ಪೂಜೆ ಆಗಿದೆ, 100% ಟಾರ್ ರೋಡ್ ಆಗುತ್ತೆ ರೀಸೆಂಟಾಗಿ ಅಂತ ಹೇಳಿದ್ದಾರೆ. ತುಂಬಾ ದೊಡ್ಡ ರೋಡು, ತೋರಿಸ್ಕೊಡ್ತೀನಿ ಲಾಸ್ಟಲ್ಲಿ ನಿಮಗೆ ರೋಡ್ ಹೆಂಗಿದೆ ಅಂತ. ವಿಲೇಜು ಕೂಡ ವಾಕಬಲ್ ಡಿಸ್ಟೆನ್ಸು, ಅದನ್ನು ಕೂಡ ತೋರಿಸ್ಕೊಡ್ತೇನೆ. ತುಂಬ ಒಳ್ಳೆ ಲೊಕೇಶನ್ ಇರೋಂಥ ಲ್ಯಾಂಡು. ಇದು NH ಇಂದ 9 ಕಿಲೋಮೀಟ್ರ್ ಆಗುತ್ತೆ, ನಂಜನಗೂಡಿಂದ 18 ಕಿಲೋಮೀಟ್ರು, ಫ್ರಮ್ ಮೈಸೂರಿಂದ 39 ಕಿಲೋಮೀಟ್ರು, ಬೆಂಗಳೂರಿನಿಂದ 165 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ. ತುಂಬಾ ಒಂದು ಒಳ್ಳೆ ಲೊಕೇಶನ್ ಇರೋಂಥ ಲ್ಯಾಂಡು. ಟಾರ್ ರೋಡು ಪ್ರೆಸೆಂಟು ಕೂಡ ಜಸ್ಟ್ ಒಂದು 200 ಮೀಟರ್ಸ್ ಇದೆ ಅಷ್ಟೇ, ಅದು ಕೂಡ ದೂರ ಏನಿಲ್ಲ. ಬಟ್ ಈ ರೋಡು ಟಾರ್ ರೋಡ್ ಆಗುತ್ತೆ, ವಿಲೇಜ್ ಟು ವಿಲೇಜ್ ಕನೆಕ್ಟ್ ಆಗೋಂಥ ರೋಡ್ದು. ನಾನೇನು ತೋರಿಸ್ತೀನಲ್ಲ, ಈ ರೋಡು ವಿಲೇಜ್ ಟು ವಿಲೇಜ್ ಕನೆಕ್ಟ್ ಆಗಿರೋ ರೋಡು. ಮತ್ತು ರೋಡ್ ಪಕ್ಕದಲ್ಲಿ ಒಂದು ತೋಟ ಇದೆ, ಅಲ್ಲಿ ಬೋರ್ವೆಲ್ ಹಾಕ್ಸಿದೆ, ಒಳ್ಳೆ ನೀರು ಬಂದಿದೆ. ಅಲ್ಲಿ ತೋಟ ತೋರಿಸ್ತಾ ಇದ್ದೀನಲ್ಲ, ಇದು ಇಲ್ಲಿ ಈ ಜಮೀನು ಪಕ್ಕದ್ದು ರೋಡು, ಆ ರೋಡ್ ಪಕ್ಕದಲ್ಲಿರೋಂಥ ತೋಟ ಅದು. ಆ ಕಡೆ ಎಲ್ಲ ಪವರ್ ಕನೆಕ್ಷನ್ ಅಲ್ಲೇ ಇದೆ. ಜನರ ಪ್ರಾಪರ್ಟಿ, ನಿಮಗೆ ಲೀಗಲ್ಗೆ ಏನು ಬೇಕು ಡಾಕ್ಯುಮೆಂಟ್ಸನ್ನು ಕೊಡೋಣ. ಆಲ್ರೆಡಿ ಡಾಕ್ಯುಮೆಂಟ್ಸು ನಾನೇ ತೆಗಿತಾ ಇದ್ದೀನಿ. ಜಮೀನು ಓನರ್ಗಳು ಬಂದು ಅಷ್ಟೊಂದು ಎಜುಕೇಟೆಡ್ ಅಲ್ಲ, ಅದರಿಂದ ಜಮೀನು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅವ್ರಿಗೆ ಗೊತ್ತಾಗಲ್ಲ, ಅದಕ್ಕೆ ನಾನೇ ಡಾಕ್ಯುಮೆಂಟ್ಸ್ ಎಲ್ಲ ತಗೊಡ್ತಾ ಇದ್ದೀನಿ. ಪ್ರೈಸ್ ಹೇಳ್ತಾ ಇರೋದು ಓನರ್ ಬಂದು ಟೋಟಲ್ 28 ಲಕ್ಷ ಕೊಡಿಸ್ಬಿಡಿ ಅಂತ. ಕುಂತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೋಡಿ, ಇವತ್ತು ನಾನೇ ಹೋಗಿ ಅದನ್ನು ಸರ್ವೆ ಮಾಡಿಸ್ತಾಯಿದ್ದೀನಿ ಜಮೀನನ್ನು. ಅಂದರೆ ಇದು ಪೋಡ್ ಆಗಿರಲಿಲ್ಲ, ಒಟ್ಟಿಗೆ ಇತ್ತು ಜಮೀನು. ಅದರಿಂದ 1 ಎಕರೆ ಸಪ್ರೇಟ್ RTC ಮಾಡಿಸ್ತಾಯಿದ್ದೀನಿ. ನಾನೇ ನಿಂತು ಪ್ರತಿಯೊಂದು ಖರ್ಚಾಕಿ ಮಾಡ್ತಾ ಇರೋದು. ಕಾರಣ ಜಮೀನು ಓನರ್ಗೆ ಅಷ್ಟೊಂದು ಗೊತ್ತಿಲ್ಲ, ಅವರಿಗೆಲ್ಲ ಎಜುಕೇಟೆಡ್ಗಳಲ್ಲ. ಅದರಿಂದ ಇವತ್ತೆಲ್ಲ ಸರ್ವೇದವ್ರು ಕರ್ಕೊಬಂದು ನಾನೇ ಅಳತೆ ಮಾಡಿಸಿ 1 ಎಕರೆ ಮಾರ್ಕ್ ಮಾಡಿ ಸಪ್ರೇಟ್ RTCಗೆ ವ್ಯವಸ್ಥೆ ಮಾಡಿದ್ದೀನಿ. ನೆಕ್ಸ್ಟ್ ನೀವೇನು ಯಾರೇ ಬಂದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಡೈರೆಕ್ಟು ರಿಜಿಸ್ಟ್ರಿಗೆ ಹೋಗ್ಬೋದು. 1 ಎಕರೆ ಸಪ್ರೇಟ್ RTC ಆಗಿರುತ್ತೆ ನೀವು ಬರೋವ್ರಿಗೆ, ಬಂದು ನೋಡೋವ್ರಿಗೆ. ಬನ್ನಿ, ರೋಡ್ ಸ್ವಲ್ಪ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿರೋಂಥ ಲ್ಯಾಂಡ್ ಇದು. ನೋಡಿ, ರೋಡ್ ಇದು ತುಂಬಾ ದೊಡ್ಡದಾಗಿದೆ ರೋಡು. ಆಲ್ರೆಡಿ ಎದುರುಗಡೆಗೆ ಒಬ್ಬರು ಬೇರೆಯವ್ರು ಪರ್ಚೇಸ್ ಮಾಡಿದ್ದಾರೆ, ಹೊರಗಡೆಯವ್ರು ಬಂದು ಅವರು ಪೆನ್ಸ್ ಹಾಕಿದ್ದಾರೆ ಪರ್ಚೇಸ್ ಮಾಡಿ. ಅವ್ರದ್ದು 1-2 ಎಕರೆ ಇದೆ. ನಾನು ಹೇಳಿದೆ ಮೊದಲೇ, ಕೆಂಪು ಮಣ್ಣು, ವಿಲೇಜ್ ಕೂಡ ವಾಕಲ್ ಡಿಸ್ಟೆನ್ಸು. ನೋಡಿ, ಈಗೇನು ಕಾಣ್ತಾ ಇದೆಯಲ್ಲ, ಇದು ಆಲ್ ಇಂಡಿಯಾ ಡೈರಿ, KMF ಆಲ್ ಇಂಡಿಯಾ ಡೈರಿ, ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮ ಅಂತ ಏನು ಹಳ್ಳಿ ಕಡೆ ಇರ್ತಾವಲ್ಲ ಡೈರಿಗಳು, ಆ ಡೈರಿ, ಅದೇ ಊರು. ಏನು ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಊರು. ರೋಡು ಕೂಡ, ರಸ್ತೆನೂ ಕೂಡ ತುಂಬಾ ಚೆನ್ನಾಗಿದೆ, ಮಣ್ಣು ಕೂಡ ತುಂಬಾ ಚೆನ್ನಾಗಿದೆ. 1 ಎಕರೆ ಲ್ಯಾಂಡ್ ಯಾರಿಗೆ ಬೇಕು ಅಂತ ಇಷ್ಟಪಡ್ತೀರೋ ಅವ್ರಿಗೆ ಸೂಕ್ತವಾದ ಲ್ಯಾಂಡು. ನೋಡಿ, ರೋಡ್ ತೋರಿಸ್ತಾ ಇದ್ದೀನಿ ನೋಡಿ. ದಯಮಾಡಿ ಇಂಟ್ರೆಸ್ಟ್ ಇರೋರು ಡಿಸ್ಟೆನ್ಸ್ ಎಲ್ಲ ನೋಡಿ ನೇರವಾಗಿ ಬಂದು ವಿಸಿಟ್ ಮಾಡಿ. ಹೆಚ್ಚಿನ ಮಾಹಿತಿಯಾಗಿ ಈ ಲ್ಯಾಂಡ್ ಬಗ್ಗೆ ಬೇಕು ಅಂದರೆ ಕರೆ ಮಾಡಿ. ದಯಮಾಡಿ 1 ಎಕರೆ ಬೇಕು ಅನ್ನೋರು ವಿಸಿಟ್ ಮಾಡಿ. ಒಂದೊಳ್ಳೆ ಲೊಕೇಶನಲ್ಲಿ, ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿದೆ. ನಮ್ಮದು 2% ಕಮಿಷನ್ ಇರುತ್ತದೆ, ಅದು ಆಫ್ಟರ್ ರಿಜಿಸ್ಟ್ರೇಷನ್ ಕೊಡಬೇಕಾಗುತ್ತೆ. ಖಂಡಿತ ನಿಮಗೆ ಬಿಫೋರ್ ನೀವು ಬೈ ಮಾಡೋಕ್ಕಿಂತ ಬದಲೇ ಅಥವಾ ಆಫ್ಟರ್ ಬೈ ಮಾಡಿದ್ಮೇಲೂ ಕೂಡ ನಮ್ಮ ಸಹಾಯ ಖಂಡಿತ ನಿಮಗೆ ಇದ್ದೇ ಇರುತ್ತದೆ. ಖಂಡಿತ ಲೋಕಲ್ ಜಬ್ಸ್ಗೆ ಏನಾದರೂ ಕೂಡ ನಾವು ಜೊತೆ ಇರ್ತೇವೆ ನಿಮಗೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ನ ಬೆಂಬಲಿಸಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಟಾರ್ ರೋಡು, ಇದೇ ಊರು, ಇದೆಲ್ಲ ಅಕ್ಕಪಕ್ಕಲ್ಲೇ ಮನೆ ಇದೆ. ನೋಡ್ತಾ ಇದ್ದಾರೆ, ಒಂದು ಒಳ್ಳೆ ಲೊಕೇಶನ್ಲಿದೆ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.